ನಿನ್ನೆ ಹತ್ತಿ ಗ್ರಾಮದಲ್ಲಿ ಟಿಪ್ಪರ್ ಲಾರಿ ಹರಿದು ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇಕ್ಕಟ್ಟಾದ ರಸ್ತೆಯಲ್ಲಿ ಓರ್ವ ಲೋಡ್ ಟಿಪ್ಪರ್ಗಳ ಓಡಾಟಕ್ಕೆ ವಿರೋಧವಾಗಿದ್ದು, ಘಟನೆ ಬಳಿಕ ಭಯಗೊಂಡ ಗ್ರಾಮಸ್ಥರಿಂದ ಟಿಪ್ಪರ್ ತಡೆದು ಕಿಡಿಕಾರಿದ್ದಾರೆ. 10 ಟಿಪ್ಪರ್ಗಳು ತಡೆದು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದು, ಕುಡಿಯುವ ನೀರಿನ ಪೈಪ್ ಲೈನ್ ಹೊಡೆದು ಹಾಳು ಮಾಡಿದ್ದು, ಹೀಗಾಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ತೊಂದರೆ ಆಗ್ತಿದೆ ಅಂತ ಕಿಡಿಕಾರಿದ್ರು. ಗ್ರಾಮದಲ್ಲಿ ಮಕ್ಕಳು, ವೃದ್ಧರು ಸಂಚಾರ ಮಾಡಲು ಭಯ ಪಡುತ್ತಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಓವರ್ಲೋಡ್ ಟಿಪ್ಪರ್ಗಳ ಸಂಚಾರ ಬಂದ್ಗೆ ಒತ್ತಾಯಿಸಲಾಗಿದೆ. ಟಿಪ್ಪರ್ಗಳು ತಡೆದು 1 ಗಂಟೆಯಾದ್ರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬಂದ್ ಮಾಡ್ಸ್ರಿ ನೀವು ಅಲ್ಲಿ ಒಳಗೆ ನಾವು ಎಷ್ಟು ತರ ಕೊಡೋಣ ಅಂತ ಅವ್ರು ಅಂತಾರೆ. ಹಾಗಾಗಿ ಎಲ್ಲರೂ ಕೂಡಿ ಇವತ್ತು ಗಾಡಿ ಬಂದ್ ಮಾಡ್ಸ್ಬೇಕಂತಂದು ಇಷ್ಟು ಕೂಡ ಇಲ್ಲಿ ನಿಂತೀವಿ. ಯಾವ ಕ್ರಷರ್ ಪಾಯಿಂಟ್ಗೆ ಇಲ್ಲಿಂದ ಹೋಗ್ತಾವೆ ಸರ್? ಇಲ್ಲಿಂದ ಇವರು ಬಂಡಿ ಹರ್ದವ್ರಿ, ಬಂಡಿ ಅವ್ರದ್ದು ಕ್ರಷರ್ ಪಾಯಿಂಟ್. ಕೊಟ್ಟರು ಸಾವುಕಾರದ ಐತ್ರಿ. ಹೌದು. ಈ ಕಡೆ ಮತ್ತೆ ದೇವ್ಯಾದ ಹತ್ರದವ್ರಿ, ಒಂದು ಆದಳ್ಳಿ ಹತ್ರದವ್ರಿ, ಬಾಳ ಅದಾವ್ರಿ. ಹಾವೇರಿ ಬಸವಣ್ಣರು ಎಲ್ಲ ಅದಾವು. ಎಲ್ಲ ಅಲ್ಲಿಂದ ಎಲ್ಲ ಗಾಡಿ ಇಲ್ಲಿಯೇ ಬರ್ತಾವ. ಬಳ್ಳಾರಿ ಅವ್ರದ್ದು ಎಲ್ಲ ಬಳ್ಳಾರಿ ಇಲ್ಲಿ ಬರಂಗ್ರಿ, ಆ ಕಡೆ ಬರ್ತೀವಿ. ಎಲ್ಲರೂ ಗಾಡಿ ಇಲ್ಲೇ ಬರ್ತಿಲ್ಲ, ಮರಳು ಪರಳು ಹೇರ್ಕೊಂಡು ಬರ್ತಾವ್ರಿ ಅವ್ರು. ಹೌದು. ನಮ್ದಂದ್ರ ರೋಡ್ ಹಸ್ತೈತಿ. ಹೌದು. 20 ಫೂಟ್ ರೋಡ್ ಐತಿ. ಅತ್ತ ಇತ್ತ ಗಟ್ರ ಅದಾವು, ಮತ್ತ ಮನಿ ಅದಾವು. ಹೌದು. ಎಲ್ಲ ಅಡ್ಡಾಡಕ್ ಬಾಳ ತೊಂದ್ರೆ ಐತಿ. ರೋಡ್ ಎಲ್ಲ ಹೊಡೆದ್ಬಿಟ್ಟೈತ್ರಿ. ಅಂದ್ರೆ ರಸ್ತೆ ಬೇರೆ ಮಾಡ್ರಿ ಅಂತ ನೀವು? ರಸ್ತೆ ಬೇರೆ ಕಡೆ, ಆ ಕಡೆ ಊರ್ ಹೊರಗೆ ಹಾಕ್ರಿ ಅಂತ. ಅದಕ್ಕೆ ನೀರ್ ಹೊಡೆದ್ರ ಅಡ್ಡಾಡ್ರಿ ಅಂದ್ರೆ ಇವ್ರು ಗಾಡಿಯವ್ರು ನೀರ್ ಹೊಡೆದ ಅಡ್ಡಾಡಂಗಿಲ್ಲ. 3 ಸಲ ಹೇಳಿದಾಗ ನೀರ್ ಹೊಡೆದ್ರ ಅಡ್ಡಾಡ್ರಿಪ್ಪ ಅಂದ್ವಿ. ಹೊಡಿತೀವಿ ಅಂತಾರ, ಹೊಡೆಯಂಗ ಇಲ್ಲ. ಇಲ್ಲೇ ಮಕ್ಳ ಅಂಗನವಾಡಿ ಐತ್ರಿ. ಅಂಗನವಾಡಿ ಮಕ್ಳು ರೋಡಿ ಆ ಒಂದು ಹಿಂದ ಮುಂದ ಗಾಡಿ ಬಂದಾಗ ಧೂಳದಾಗ ಮಕ್ಳು ಕಾಣಂಗ ಇಲ್ಲ. ಕಣ್ ತಿಕ್ಕಿ ಅಂತ ನಿಂತ್ ಬಿಡ್ತಾವ. ಆ ಗಾಡಿ ಮ್ಯಾಗ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇವತ್ತೊಂದು ಘಟನೆ ನಡೆದಿದೆಯಲ್ಲ ಹರ್ತಿಯಲ್ಲಿ. ನಾವು ಎಲ್ಲರೂ ಕೂಡಿ ಗ್ರಾಮಸ್ಥರು ನಮ್ಮ ಎಚ್ಚರಿಕೆ ಗದಗ ಜಿಲ್ಲಾ ಕುಂದ್ರಳ್ಳಿ ಗ್ರಾಮದಾಗ ನಮ್ಗೆ ಹಲವಾರು ದಿವಸದಿಂದ ನಮ್ಗೆ ಒಂದೂವರೆ ವರ್ಷ 2 ವರ್ಷ ಆಯಿತು. ಹಲವಾರು ಎಲ್ಲ ರೋಡ್ಗಳು ಕೆಟ್ಟೈತಿ. ಅದ್ರ ಸಂಬಂಧ ನಮ್ಮೂರು ರೋಡು ಒಂದು ಸ್ವಲ್ಪ ಭಾಳ ಚೆನ್ನಾಗಿ ನಮ್ಮ ಶಾಸಕರು ಮಾಡಿಸಿದ್ರು. ಆ ಕಾರಣದಿಂದ ಈಗ ಗಾಡಿ ಎಲ್ಲ ಇಲ್ಲೇ ಓಡಾಡಕಂತಾವೆ. ನಮಗೆ ಏನು ತೊಂದರೆ ಆಗಂತಾವ ಅಂದ್ರೆ ನಮ್ಮ ಕುಂದ್ರಳ್ಳಿ ಗ್ರಾಮದಾಗ ಒಂದೇದು ಮೂಲಭೂತ ಸೌಕರ್ಯದ್ದು ಗಟ್ರ ಒಡೆದೋದ್ವು ಎಲ್ಲ ಗಾಡಿ ಓಡಾಡಕಂತ. ಮ್ಯಾಕ್ಸಿಮಮ್ ನಮ್ದು ರೋಡ್ ಇರೋದು 10 ಟನ್ ಇಲ್ಲ 15 ಟನ್ ರೋಡ್ ಕೆಪಾಸಿಟಿ ಅದಾವ. ಮ್ಯಾಕ್ಸಿಮಮ್ 15 ಫೀಟ್ ಇಂದ 20 ಫೀಟ್ ನಮ್ ರೋಡ್ ಅದಾವ. ಅದ್ರೊಳಗ ಇದು ಚರಂಡಿ ಕಟ್ಟಿದೀವಿ. ಎಲ್ಲ ಶೌಚಾಲಯ ಹೋಗಕ್ಕಾತು, ಮತ್ತೆ ನೀರಿನ ಸೌಕರ್ಯ ನಾವು ಗಟ್ರ ಮಾಡ್ತೀವಿ. ಅದು ಎಲ್ಲ ಒಡೆದೋಗ್ಯವು. ಮತ್ತೆ ಅದ ನೆಕ್ಸ್ಟ್ ಪೈಪ್ಲೈನ್ ಎಲ್ಲ ಪಂಚಾಯತ್ ಒಳಗಡೆ ಪೈಪ್ಲೈನ್ ಮಾಡ್ಸಿದ್ವಿ ನಾವು. ಆ ಪೈಪ್ಲೈನ್ ಎಲ್ಲ ಒಡೆದೋಗಿದ್ವು. ಮತ್ತೆ ನಮ್ಮ ಹೊಳಿ ನೀರು ಬರ್ತಿತ್ತು. ಆ ಹೊಳಿ ನೀರು ಬರ್ತಾಗಿಂತ ಅದು ಬಂದಾಗೈತಿ. ಅದು 2 ವರ್ಷದಿಂದ ಅದು ನೀರು ಬಂದಾಗೈತಿ. ಇವು ಗಾಡಿ ಓಡಾಡಿಲ್ಲ, ಒಡೆದು ಹೋಗಿದ್ದಿಂದ. ಮತ್ತೆ ನಮ್ಮ ರೋಡ್ ಎಲ್ಲ ಒಡೆದವು. ಮತ್ತೆ ನಮ್ಮ ಹಲವಾರು ಜನರ ಆಜುಬಾಜು ಏನ್ ಮನಿ ಅದಾವಲ್ಲ, ಅವ್ರು ಹಗಲು ರಾತ್ರಿ ಬರೀ ಎದ್ದು ಕುತ್ಕೊಂಡಾಗೈತೆ. ಪರಿಸ್ಥಿತಿ ಏನಾಗೈತೆ ಅಂದ್ರೆ ಇವ್ರು ಓವರ್ಟೇಕ್ ಮಾಡ್ತಿರ್ತಾರ ಇಲ್ಲಿ ರೋಡ್ ಒಳಗೆ. ಸೀದಾ ಅಪೋಸಿಟ್ ಮನಿ ಅದಾವ. ಹಿಂಗ್ ಸೀದಾ ಬರ್ತಾರ, ತಾಂಡೇನ್ ಬರ್ತ ಯೂಟರ್ನ್ ಐತಿ, ಲೆಫ್ಟ್ ಸೈಡ್ ರೈಟ್ ಕಟ್ ಹೊಡಿಬೇಕು. ಇಲ್ಲ ಹಲವಾರು ಮನಿ ಅದಾವ. ಪಾಪ ಅವ್ರೆಲ್ಲ ಆತಂಕದಲ್ಲಿ ಬಾಳ ಇಕ್ಕಟ್ಟೈತಿ. ಅದ್ರ ಸಂಬಂಧ ಜೀವದ ಆತಂಕದೊಳಗೆ ಹಂಗ ಎದ್ದು ಕುಂತಿರ್ತಾರ. ಏನ್ ನಮ್ಮ ಮ್ಯಾಗ ಹೊಡಿತಾರೋ ಏನೋ, ಯಾಕಂದ್ರೆ ಅನಾಹುತ ಬಾಳ ಆಗ್ತಿರ್ತಾವ. ಅದ್ರ ಬೇರೆ ಸಣ್ಣ ಗಾಡಿ ಆದ್ರೆ ಏನಾರ ಭಯ ಇರಂಗಿಲ್ಲ ಜನರಿಗೆ. ಇದು ಹಲವಾರು ವೇಟ್ ಹಾಕೊಂಡು 40-45 ಟನ್ ಕೆಪಾಸಿಟಿ ಹಾಕೊಂಡು ಏನಾದ್ರು ಬ್ರೇಕ್ ಫೇಲ್ ಆಗಿಬಿಟ್ರೆ ಕಷ್ಟ. ಬ್ರೇಕ್ ಫೇಲ್ ಎಲ್ಲ ಗ್ರಾಮಸ್ಥರು ಇದಾರೆ ಇಲ್ಲಿ. ಲೈಟ್ ಫೋಕಸ್ ಹೊಡಿ, ಲೈಟ್ ಸ್ವಲ್ಪ ಫೋಕಸ್ ಹೊಡಿ. ಅಲ್ಲಿ ಬಿಡೋದು ಮುಂದಕ್ಕೆ ಬರ್ಲಣ್ಣ. ಮೇಲೆದಾಗ ಮೇಲೆ ಮೇಲೆ ಈಗ ಹೊಳಿಬಿಡೋಣ. ಬಾಣ ನೀನೇ ಬಾ, ಹಂಗ ಬರ್ರಿ ಸರ್ ಮುಂದಕ್ಕೆ ಬರ್ರಿ. Yeah.